ಕಳೆದ ಕೆಲವು ದಿನಗಳಿಂದ ಅಫ್ಘಾನಿಸ್ತಾನದಲ್ಲಿ ಭಾರತ ತನ್ನ ಸ್ಟ್ರಾಟಜಿಕ್ ಪವರ್ ತೋರಿಸಿದ ರೀತಿ, ಚೀನಾ ಪಾಕಿಸ್ತಾನದ ಜೊತೆಗೆ ಅಮೆರಿಕ ಕೂಡ ಗಟ್ಟಿಯಾಗಿ ಶಾಕ್ ಆಗಿದೆ. ಇದೇ ಅಮೆರಿಕ ಭಾರತಕ್ಕೆ ಸತತವಾಗಿ ಕಠಿಣ ಎಚ್ಚರಿಕೆಗಳನ್ನು ಕೊಡುತ್ತಾ ಬಂದಿತ್ತು. ಆದರೆ ಭಾರತ ಆ ಎಚ್ಚರಿಕೆಗಳನ್ನು ಪೂರ್ತಿಯಾಗಿ ಕಡೆಗಣಿಸಿತು. ಈಗ ಪರಿಸ್ಥಿತಿ ಏನು ಅಂದರೆ 2021ರಲ್ಲಿ ಅಮೆರಿಕ ಸೈನ್ಯ ಬಿಟ್ಟು ಹೋದ ಬಗ್ರಾಮ್ ಏರ್ಬೇಸ್ನು ಭಾರತ ಪೂರ್ತಿಯಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಉಪಗ್ರಹ ಚಿತ್ರಗಳು ಇದಕ್ಕೆ ಸಾಕ್ಷಿ. ಈ ಐತಿಹಾಸಿಕ ಏರ್ಬೇಸ್ ಈಗ ಭಾರತಕ್ಕೆ ಸೇರಿದ ಒಂದು ದೊಡ್ಡ ಮಿಲಿಟರಿ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಅದಕ್ಕೆ ಈ ಸಮಯದಲ್ಲಿ ಪ್ರಪಂಚದ ಗಮನ ಭಾರತ-ಅಫ್ಘಾನಿಸ್ತಾನ ನಡುವಿನ ಈ ಅಸಾಧಾರಣ ಪಾರ್ಟ್ನರ್ಶಿಪ್ ಮೇಲೆ ನೆಟ್ಟಿದೆ. ಇಷ್ಟರಲ್ಲಿ ಅತಿ ದೊಡ್ಡ, ಅತ್ಯಂತ ಆಶ್ಚರ್ಯಕರ ಸುದ್ದಿ ಬೆಳಕಿಗೆ ಬಂದಿದೆ. ಈ ಸುದ್ದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಸಂಬಂಧಿಸಿದೆ. ಈ ಸುದ್ದಿ ಪ್ರಪಂಚ ರಾಜಕೀಯದಲ್ಲಿ ಹೊಸ ಚಂಡಮಾರುತವನ್ನು ಹುಟ್ಟಿಸಿದೆ. ಏನು ಆ ಸುದ್ದಿ? ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನು ಬಗ್ರಾಮ್ ಏರ್ಬೇಸ್ ಕಡೆಗೆ ಕಳುಹಿಸಿದೆ. ಇದು ಈ ಗಂಟೆಯಲ್ಲಿ ಅತ್ಯಂತ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಈ ಬೆಳವಣಿಗೆ ಬೆಳಕಿಗೆ ಬಂದೊಡನೆ ಟ್ರಂಪ್ ಮತ್ತೊಮ್ಮೆ ಭಾರತದ ಮೇಲೆ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಭಾರತ ತಕ್ಷಣ ಅಫ್ಘಾನಿಸ್ತಾನವನ್ನು, ವಿಶೇಷವಾಗಿ ಬಗ್ರಾಮ್ ಏರ್ಬೇಸ್ನು ಖಾಲಿ ಮಾಡಬೇಕು, ತಾಲಿಬಾನ್ ಸರ್ಕಾರಕ್ಕೆ ಯಾವುದೇ ಸಹಾಯ ನೀಡುವುದನ್ನು ನಿಲ್ಲಿಸಬೇಕು ಎಂದು ಸ್ಪಷ್ಟವಾಗಿ ಡಿಮ್ಯಾಂಡ್ ಮಾಡಿದರು. ಅಷ್ಟೇ ಅಲ್ಲ, ಭಾರತದ ಮೇಲೆ ಹಲವು ದೊಡ್ಡ ಸ್ಯಾಂಕ್ಷನ್ಗಳನ್ನು ಕೂಡ ಅಮೆರಿಕ ಘೋಷಿಸಿತು. ಒಂದು ರೀತಿಯಲ್ಲಿ ಹೇಳುವುದಾದರೆ ಟ್ರಂಪ್ ಭಾರತಕ್ಕೆ ನೇರ ಬೆದರಿಕೆ ಕೊಟ್ಟರು. ಆದರೆ ಈ ಬೆದರಿಕೆಗೆ ಭಾರತ ಕೊಟ್ಟ ಉತ್ತರ ಅಮೆರಿಕವನ್ನು ತೀವ್ರವಾಗಿ ಕಂಗೆಡಿಸಿತು. ಈ ಕಂಗೆಟ್ಟಿಕೊಳ್ಳುವಿಕೆಯೊಂದಿಗೆ ಟ್ರಂಪ್ ಭಾರತದ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಅಮೆರಿಕ ಯುದ್ಧ ವಿಮಾನಗಳು ಬಗ್ರಾಮ್ ಏರ್ಬೇಸ್ ಕಡೆಗೆ ಬರುತ್ತಿರುವುದರ ಮೇಲೆ ಭಾರತ ಸ್ಪಷ್ಟವಾದ, ಗಟ್ಟಿಯಾದ ಎಚ್ಚರಿಕೆ ನೀಡಿತು. ಇದು ಯಾವುದೋ ಸಾಮಾನ್ಯ ಎಚ್ಚರಿಕೆ ಅಲ್ಲ, ಅಮೆರಿಕಕ್ಕೆ ಕೊಟ್ಟ ಅತಿ ದೊಡ್ಡ ನೇರ ಎಚ್ಚರಿಕೆ. ಈ ಸಮಯದಲ್ಲಿ ಭಾರತ ಬಗ್ರಾಮ್ ಏರ್ಬೇಸ್ನಲ್ಲಿ ತನ್ನ C-17 ಗ್ಲೋಬ್ಮಾಸ್ಟರ್ ಸಾಗಾಣಿಕೆ ವಿಮಾನಗಳ ಮೂಲಕ ದೊಡ್ಡ ಕ್ರಮ ತೆಗೆದುಕೊಂಡಿತು. ಭಾರತ ತನ್ನ ಯುದ್ಧ ವಿಮಾನಗಳನ್ನು ಬಗ್ರಾಮ್ಗೆ ಇಳಿಸುವುದಷ್ಟೇ ಅಲ್ಲ, ಅತ್ಯಾಧುನಿಕ ಟ್ಯಾಂಕ್ಗಳನ್ನು ಕೂಡ ಈ ಮಿಲಿಟರಿ ಸೆಂಟರ್ಗೆ ತಲುಪಿಸಿತು. ಇಲ್ಲಿ ಭಾರತ ಯುದ್ಧ ಮಟ್ಟದಲ್ಲಿ ಆಯುಧಗಳನ್ನು ಸಿದ್ಧಗೊಳಿಸುತ್ತಿದೆ. ಈ ಸುದ್ದಿ ನಿಜವಾಗಿಯೂ ಪ್ರಪಂಚವನ್ನು ಬೆಚ್ಚಿ ಬೀಳಿಸಿತು. ಅಸಲು ಈ ಸುದ್ದಿ ಏನು? ಇತ್ತೀಚಿನ ಅಪ್ಡೇಟ್ ಏನು? ಅಮೆರಿಕ ಭಾರತದ ಮೇಲೆ ಇಷ್ಟೊಂದು ದೊಡ್ಡ ಆರೋಪಗಳನ್ನು ಏಕೆ ಮಾಡುತ್ತಿದೆ? ಅಮೆರಿಕ ಯುದ್ಧ ವಿಮಾನಗಳು ಬಗ್ರಾಮ್ಗೆ ಬರುವುದರೊಂದಿಗೆ ರಾಜಕೀಯ ಚಂಡಮಾರುತ ಏಕೆ ಎದ್ದಿದೆ? ಇದರ ಹಿಂದಿನ ಗುಪ್ತ ಅರ್ಥಗಳು ಏನು? ಈ ಚರ್ಚೆಯಲ್ಲಿ ಕೊನೆಯವರೆಗೂ ಇರಿ, ತಿಳಿದುಕೊಳ್ಳಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದು ಮರೆಯಬೇಡಿ. ಸ್ನೇಹಿತರೆ, ಭಾರತ ಈ ಅಸಾಧಾರಣ ಗೆಲುವು ಒಂದೆಡೆ ತನ್ನ ಸ್ಟ್ರಾಟಜಿಕ್ ಸಾಮರ್ಥ್ಯವನ್ನು ತೋರಿಸುತ್ತಿದೆ, ಮತ್ತೊಂದೆಡೆ ಡಿಪ್ಲೊಮ್ಯಾಟಿಕ್ ಶಕ್ತಿಗೆ ಉದಾಹರಣೆ. ಈ ಸಮಯದಲ್ಲಿ ಭಾರತ ಅಫ್ಘಾನಿಸ್ತಾನದ ಬಗ್ರಾಮ್ ಏರ್ಬೇಸ್ನಲ್ಲಿ ತನ್ನ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಎತ್ತಿ ಹಿಡಿದಿದೆ. ಇದಕ್ಕೆ ಒಂದು ಜೈ ಹಿಂದ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ದೇಶದ ಯಾವ ನಗರದಿಂದ, ಯಾವ ಮೂಲೆಯಿಂದ ನಮ್ಮೊಂದಿಗೆ ಜಾಯಿನ್ ಆಗಿದ್ದೀರೋ ಆ ಸ್ಥಳದ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ಎಲ್ಲಿಂದ ನೋಡುತ್ತಿದ್ದೀರೋ ತಿಳಿದು ಇನ್ನಷ್ಟು ನಿಖರವಾದ, ಆಸಕ್ತಿಕರ ಮಾಹಿತಿ ಕೊಡುತ್ತೇವೆ. ಇನ್ನು ಬಗ್ರಾಮ್ ಏರ್ಬೇಸ್ ಈ ಅಂತಾರಾಷ್ಟ್ರೀಯ ಗಲಾಟೆಗೆ ಮೂಲ ಕಾರಣವೇ? ಈ ಏರ್ಬೇಸ್ನಲ್ಲಿ ಏನಿದೆ? 2021ರವರೆಗೂ ಅಮೆರಿಕ ನಿಯಂತ್ರಣದಲ್ಲಿತ್ತು. ಈಗ ಭಾರತ ಕೈಗೆ ಬಂದಿದೆ. ಮತ್ತೆ ಅಮೆರಿಕ ಇದನ್ನು ತಿರುಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ನೋಡುತ್ತಿದೆಯೇ? ಬಗ್ರಾಮ್ನಲ್ಲಿ ಭಾರತದ ಹೆಚ್ಚುತ್ತಿರುವ ಚಟುವಟಿಕೆಗಳು, ಭಾರತ ತಾಲಿಬಾನ್ ಸಂಬಂಧಗಳು ಸುಧಾರಿಸುತ್ತಿರುವುದು, ಇವು ಅಮೆರಿಕಕ್ಕೆ ಭಯ ಹುಟ್ಟಿಸಿವೆ. ಟ್ರಂಪ್ಗೆ ತಮ್ಮ ಕೈಯಿಂದ ಒಂದು ಮುಖ್ಯ ದೇಶ ಜಾರಿ ಹೋಗುತ್ತಿದೆ ಎನ್ನಿಸುತ್ತಿದೆ. ಅಫ್ಘಾನಿಸ್ತಾನದ ಭೂಮಿ ಫಲವತ್ತತೆಯೈಟ್ ಇಲ್ಲದಿದ್ದರೂ ಖನಿಜ ಸಂಪತ್ತಿಗೆ ಅದು ದೊಡ್ಡ ಗಣಿ. ಅಮೆರಿಕ ಯಾವಾಗಲೂ ಪ್ರಪಂಚದಲ್ಲಿ ಈ ಖನಿಜಗಳಿಗಾಗಿ ಹುಡುಕುತ್ತಾ ಇರುತ್ತದೆ. ಅಫ್ಘಾನ್ನ ಆ ಖನಿಜ ಸಂಪತ್ತನ್ನು ತನ್ನದಾಗಿಸಿಕೊಳ್ಳಲು ಅಮೆರಿಕ ಯೋಚಿಸಿತ್ತು. ಅದಕ್ಕೆ 2021ರವರೆಗೂ ಅಲ್ಲಿ ತನ್ನ ಮಿಲಿಟರಿ ಆಡಳಿತ ಮುಂದುವರಿಸಿತ್ತು. 2021ರಲ್ಲಿ ಅಮೆರಿಕ ಈ ಏರ್ಬೇಸ್ ಬಿಟ್ಟು ಹೋದ ನಂತರ ತಾಲಿಬಾನ್ ಸರ್ಕಾರ ಬಗ್ರಾಮ್ನು ಭಾರತಕ್ಕೆ ಒಪ್ಪಿಸಿತು.
ಭಾರತ-ಅಫ್ಘಾನಿಸ್ತಾನ ನಡುವೆ ಹಲವು ಮುಖ್ಯ ಒಪ್ಪಂದಗಳು ನಡೆದವು. ಈ ಒಪ್ಪಂದಗಳ ನಂತರ ಬಗ್ರಾಮ್ನು ಭಾರತಕ್ಕೆ ಕೊಡಲು ನಿರ್ಧಾರ ಮಾಡಿದರು. ಈ ಏರ್ಬೇಸ್ ಭಾರತದ ಅಗತ್ಯಗಳನ್ನು ಪೂರೈಸುವುದಷ್ಟೇ ಅಲ್ಲ, ಅಫ್ಘಾನಿಸ್ತಾನಕ್ಕೆ ಅತ್ಯಂತ ಆಧುನಿಕ ಹೈಟೆಕ್ ಏರ್ಬೇಸ್ ಆಗಿ ಭಾರತದ ಮೂಲಕ ರೂಪುಗೊಳ್ಳುತ್ತದೆ. ಇಲ್ಲಿ ಅತ್ಯಾಧುನಿಕ ರಾಡಾರ್ ಸಿಸ್ಟಂಗಳು, ಆಧುನಿಕ ವಿಮಾನ ರನ್ವೇಗಳು, ಉಪಗ್ರಹ ಸಿಸ್ಟಂಗಳನ್ನು ಸ್ಥಾಪಿಸುತ್ತಾರೆ. ಅಫ್ಘಾನಿಸ್ತಾನವನ್ನು ಪ್ರಪಂಚದೊಂದಿಗೆ ಸಂಪರ್ಕಿಸುವ ಕೀ ಕೇಂದ್ರವಾಗಿ ಇದು ಮಾರ್ಪಡಲಿದೆ. ಎಲ್ಲಾ ತಾಂತ್ರಿಕ ವ್ಯವಸ್ಥೆಗಳು ಭಾರತ ನಿಯಂತ್ರಣದಲ್ಲಿರುತ್ತವೆ. 2021ರಲ್ಲಿ ಅಮೆರಿಕ ತನ್ನ ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಾಗ ಅಲ್ಲಿನ ತಾಂತ್ರಿಕ ವ್ಯವಸ್ಥೆಗಳನ್ನು ನಾಶ ಮಾಡಿತ್ತು. ಈ ವ್ಯವಸ್ಥೆಗಳನ್ನು ಮತ್ತೆ ಕಟ್ಟುವ ಶಕ್ತಿ ಯಾರಿಗೂ ಇಲ್ಲ ಎಂದು ಅಮೆರಿಕ ಭಾವಿಸಿತ್ತು. ಆದರೆ ಅಮೆರಿಕ ಮರೆತು ಹೋಯಿತು. ಬಗ್ರಾಮ್ ಈಗ ಭಾರತ ಕೈಯಲ್ಲಿದೆ. ಕೆಲವು ತಿಂಗಳುಗಳಲ್ಲೇ ಭಾರತ ಈ ಏರ್ಬೇಸ್ನು ಹೈಟೆಕ್ ಆಗಿ ಮಾರ್ಪಡಿಸಿ ಭಾರತ ವೈಮಾನಿಕ ದಳ ಸುಲಭವಾಗಿ ಬಳಸುವ ಮಟ್ಟಕ್ಕೆ ತಂದಿದೆ. ಈ ಸುದ್ದಿ ಅಮೆರಿಕವನ್ನಷ್ಟೇ ಅಲ್ಲ, ಚೀನಾವನ್ನು ಕೂಡ ಕಂಗೆಡಿಸಿತು. ಚೀನಾದ ಒಂದು ಮುಖ್ಯ ಪ್ರದೇಶದಲ್ಲಿ ಸುಮಾರು 70-80% ಈ ಏರ್ಬೇಸ್ ಪರಿಧಿಗೆ ಬರುತ್ತದೆ. ಅಂದರೆ ಬಗ್ರಾಮ್ನಿಂದ ಭಾರತ ಚೀನಾವನ್ನು ಎದುರಿಸುವುದಷ್ಟೇ ಅಲ್ಲ, ಸಮಯಕ್ಕೆ ಸರಿಯಾಗಿ ಭಾರತಕ್ಕೆ ಕಣ್ಣು ಕೊಡುತ್ತಿರುವ ಪಾಕಿಸ್ತಾನವನ್ನು ಕೂಡ ಚೆಕ್ನಲ್ಲಿ ಇಡಬಹುದು. ಈ ಎರಡು ದೇಶಗಳನ್ನು ಎದುರಿಸಲು ಭಾರತ ಕೀ ಕಾರ್ಯತಂತ್ರವನ್ನು ಜಾರಿಗೆ ತಂದಿದೆ. ಅತ್ಯಾಧುನಿಕ ರಾಡಾರ್ ಸಿಸ್ಟಂಗಳು, ಗಗನತಲ ರಕ್ಷಣಾ ವ್ಯವಸ್ಥೆಗಳನ್ನು ಇಲ್ಲಿ ನಿಯೋಜಿಸಿದೆ. ಸುಖೋಯ್ ಯುದ್ಧ ವಿಮಾನಗಳ ಇತ್ತೀಚಿನ ಆವೃತ್ತಿಗಳನ್ನು ಕೂಡ ಬಗ್ರಾಮ್ಗೆ ಇಳಿಸಿದೆ. ಒಂದೆಡೆ ಭಾರತ ತನ್ನ ಡಿಪ್ಲೊಮ್ಯಾಟಿಕ್ ಸಾಮರ್ಥ್ಯವನ್ನು ತೋರಿಸುತ್ತಿದೆ, ಮತ್ತೊಂದೆಡೆ ಒಂದು ಕಾಲದಲ್ಲಿ ಭಾರತಕ್ಕೆ ಬೆದರಿಕೆಯಾಗಿದ್ದ ದೇಶಗಳ ಮೇಲೆ ಗುರಿ ಸಾಧಿಸುತ್ತಿದೆ. ಈ ಬೆದರಿಕೆ ಈಗ ಅಂತ್ಯದ ಹಂತಕ್ಕೆ ಬಂದಿದೆ. ಈ ಸುದ್ದಿ ಅಮೆರಿಕವನ್ನು ಎಷ್ಟು ಭಯಪಡಿಸಿತು ಅಂದರೆ, ಕಳೆದ ಒಂದು ವಾರದಿಂದ ಭಾರತವನ್ನು ನಿರಂತರವಾಗಿ ಬೆದರಿಸುತ್ತಿದೆ. ಭಾರತ ತಕ್ಷಣ ಬಗ್ರಾಮ್ನಿಂದ ತನ್ನ ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು, ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಬಾರದು ಎಂದು ಎಚ್ಚರಿಸುತ್ತಿದೆ. ಭಾರತ ಬಗ್ರಾಮ್ನಲ್ಲಿ ಅತ್ಯಾಧುನಿಕ ತಾಂತ್ರಿಕ ವ್ಯವಸ್ಥೆಗಳನ್ನು ಕಟ್ಟಬಾರದು, ಭಾರತ ವೈಮಾನಿಕ ದಳ ಇದನ್ನು ಆಕ್ರಮಿಸಬಾರದು ಎಂದು ಅಮೆರಿಕ ಬಯಸುತ್ತಿದೆ. ಈ ಕಾರಣಕ್ಕೆ ಟ್ರಂಪ್ ಬಗ್ರಾಮ್ಗೆ ಯುದ್ಧ ವಿಮಾನಗಳನ್ನು ಕಳುಹಿಸಿದರು. ಈ ವಿಮಾನಗಳ ಸುದ್ದಿ ಬಂದೊಡನೆ ಬಗ್ರಾಮ್ನಲ್ಲಿನ ಭಾರತದ ಅತ್ಯಾಧುನಿಕ ರಾಡಾರ್ ಸಿಸ್ಟಂಗಳ ಪರಿಧಿಗೆ ಅವು ಸಿಕ್ಕಿಹಾಕಿಕೊಂಡವು. ಭಾರತ ಟೇಕಾಸ್ಗೆ ನಿರಾಕರಿಸಿತು. ಇಲ್ಲಿಂದ ಯಾವ ವಿಮಾನವೂ ಟೇಕಾಫ್ ಮಾಡಲು ಸಾಧ್ಯವಿಲ್ಲ, ಯಾವ ಯುದ್ಧ ವಿಮಾನಕ್ಕೂ ಲ್ಯಾಂಡಿಂಗ್ ಅನುಮತಿ ಕೊಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿತು. ಅಮೆರಿಕ ಯುದ್ಧ ವಿಮಾನಗಳು ಬಗ್ರಾಮ್ಗೆ ಇಳಿಯದಂತೆ ಭಾರತದ ಜೊತೆಗೆ ತಾಲಿಬಾನ್ ಸರ್ಕಾರ ಕೂಡ ಸ್ಪಷ್ಟಪಡಿಸಿತು. ಈ ಸುದ್ದಿ ಪ್ರಪಂಚದಾದ್ಯಂತ ಟ್ರಂಪ್ಗೆ ದೊಡ್ಡ ಅವಮಾನವಾಯಿತು. ಅಮೆರಿಕದ ಮೇಲೆ ಪ್ರಶ್ನೆಗಳು ಎದ್ದಿವೆ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಏನು ಬಯಸುತ್ತಿದೆ? ಅದರ ಮುಂದಿನ ತಂತ್ರ ಏನು? ಟ್ರಂಪ್ ಏನಾದರೂ ದೊಡ್ಡ ಕುಮ್ಮಕ್ಕಿಗೆ ಸಿದ್ಧನಾಗಿದ್ದಾರಾ? ಭಾರತದ ಹೆಚ್ಚುತ್ತಿರುವ ಹೆಜ್ಜೆಗಳನ್ನು ಹೇಗೆ ತಡೆಯಲು ಯೋಚಿಸುತ್ತಿದ್ದಾರೆ? ಬಗ್ರಾಮ್ನು ಮತ್ತೆ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಬಲ್ವಾಸಿಸುತ್ತಿದ್ದಾರಾ? ಭಾರತಕ್ಕೆ ಇಲ್ಲಿ ಅವಕಾಶ ಕೊಡಬಾರದು ಎಂದು ಭಾವಿಸುತ್ತಿದ್ದಾರಾ? ಅತಿ ದೊಡ್ಡ ಪ್ರಶ್ನೆ, ಅಫ್ಘಾನಿಸ್ತಾನದ ಜನರು ಏನು ಬಯಸುತ್ತಾರೆ? ತಾಲಿಬಾನ್ ಸರ್ಕಾರ ಏನು ಬಯಸುತ್ತದೆ? ಅಫ್ಘಾನಿಸ್ತಾನ ಸ್ಪಷ್ಟವಾಗಿ ಹೇಳಿದೆ, ಬಗ್ರಾಮ್ನ ಪುನರ್ನಿರ್ಮಾಣದಿಂದ ನಿರ್ವಹಣೆ, ಬಳಕೆಯವರೆಗೂ ಎಲ್ಲವೂ ಭಾರತ ವೈಮಾನಿಕ ದಳದ ಕೈಯಲ್ಲಿರುತ್ತದೆ. ಯಾವ ಇತರ ದೇಶದ ವೈಮಾನಿಕ ದಳಕ್ಕೂ ಅನುಮತಿ ಇಲ್ಲ. ಈ ಘಟನೆಯಿಂದ ಅಫ್ಘಾನಿಸ್ತಾನಕ್ಕೆ ಭದ್ರತೆ, ಸ್ಟ್ರಾಟಜಿಕ್ ಶಕ್ತಿಯ ಜೊತೆಗೆ ವಾಣಿಜ್ಯಪರವಾಗಿ ಉತ್ತಮ ಸ್ಥಿತಿ ಬರುತ್ತದೆ ಎಂದು ಅಫ್ಘಾನ್ ಭಾವಿಸುತ್ತಿದೆ. ಭಾರತ-ಅಫ್ಘಾನಿಸ್ತಾನ ಸಂಬಂಧಗಳು ದಿನೇ ದಿನೇ ಸುಧಾರಿಸುತ್ತಿವೆ. ಇದು ಪ್ರಪಂಚಕ್ಕೆ ಕಣ್ಣಿನ ಕೊರಕರಿ. ಒಂದು, ಇದು ಟ್ರಂಪ್ ಬಗ್ಗೆ ಹೇಳಿದ್ವಿ, ಆದರೆ ಚೀನಾಕ್ಕೂ ದೊಡ್ಡ ಶಾಕ್ ಆಗಿದೆ. ಚೀನಾದ ಒನ್ ರೋಡ್ ಒನ್ ಬೆಲ್ಟ್ ಇನಿಷಿಯೇಟಿವ್ಗೆ ದೊಡ್ಡ ದೆಬ್ಬೆ ಬಿದ್ದಿದೆ. ಬಗ್ರಾಮ್ನು ಸಂಪರ್ಕಿಸಿ ಮಧ್ಯ ಏಷ್ಯಾ ದೇಶಗಳೊಂದಿಗೆ ಸಂಪರ್ಕ ಹೊಂದುತ್ತೇವೆ ಎಂದು ಚೀನಾ ಭಾವಿಸಿತ್ತು. ಆದರೆ ಬಗ್ರಾಮ್ ಭಾರತ ಕೈಗೆ ಬಂದೊಡನೆ ಚೀನಾ ಯೋಜನೆ ವಿಫಲವಾಯಿತು. ತಾಲಿಬಾನ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಚೀನಾದ ಒನ್ ರೋಡ್ ಒನ್ ಬೆಲ್ಟ್ನಲ್ಲಿ ಅಫ್ಘಾನಿಸ್ತಾನ ಭಾಗವಲ್ಲ. ಚೀನಾಕ್ಕೆ ಈ ಮಾರ್ಗದಲ್ಲಿ ಕಾಲಿಡುವ ಅನುಮತಿ ಇಲ್ಲ. ಈ ಸುದ್ದಿ ಚೀನಾವನ್ನು ಉಲಿಕ್ಕಿಸಿತು. ಭಾರತ ಈ ಆಟದಲ್ಲಿ ಚೀನಾವನ್ನು ಸೋಲಿಸುವುದಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಟರ್ಕಿ,
ಇರಾನ್, ಸೌದಿ ಅರೇಬಿಯಾವರೆಗೂ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಿಲಿಟರಿ ಹೂಡಿಕೆಯನ್ನು ಸೃಷ್ಟಿಸಿಕೊಂಡಿದೆ. ಚೀನಾವನ್ನು, ಪಾಕಿಸ್ತಾನವನ್ನು ಎದುರಿಸುವ ಸವಾಲನ್ನು ಸುಲಭವಾಗಿ ನಿಭಾಯಿಸಬಲ್ಲದು. ಭೌಗೋಳಿಕವಾಗಿ ನೋಡಿದರೆ ಒಂದೆಡೆ ಭಾರತ, ಮತ್ತೊಂದೆಡೆ ಅಫ್ಘಾನಿಸ್ತಾನ, ಮಧ್ಯೆ ಪಾಕಿಸ್ತಾನ ಸಿಕ್ಕಿಹಾಕಿಕೊಂಡಿದೆ. ಈ ಸುದ್ದಿ ಪಾಕಿಸ್ತಾನವನ್ನು ಕಂಗೆಡಿಸಿತು. ಮುಂದಿನ ಪರಿಸ್ಥಿತಿಗಳು ಎಲ್ಲವೂ ಭಾರತ ನಿಯಂತ್ರಣದಲ್ಲಿರುತ್ತವೆ ಎಂದು ಸ್ಪಷ್ಟಪಡಿಸಿತು. ಅಮೆರಿಕ ಎಚ್ಚರಿಕೆಗಳು, ಟ್ರಂಪ್ ಭಾರತಕ್ಕೆ ಕೊಟ್ಟ ಬೆದರಿಕೆಗಳು, ಬಡ್ರಾಮ್ ಖಾಲಿ ಮಾಡಿ ಎಂದು ಹೇಳಿದ ಆದೇಶಗಳನ್ನು ಭಾರತ ತಿರಸ್ಕರಿಸಿತು. ಬಡ್ರಾಮ್ನಲ್ಲಿ ಭಾರತ ಇರುವುದು ಭಾರತ ಅಫ್ಘಾನಿಸ್ತಾನ ಒಪ್ಪಿಗೆಯೊಂದಿಗೆ ನಡೆದ ನಿರ್ಧಾರ ಎಂದು, ಅಫ್ಘಾನಿಸ್ತಾನ ಈ ಒಪ್ಪಂದವನ್ನು ಹಿಂತೆಗೆದುಕೊಳ್ಳದವರೆಗೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತು. ಯಾವ ಮೂರನೇ ದೇಶದ ಹಸ್ತಕ್ಷೇಪವೂ ಭಾರತದ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದು ಹೇಳಿತು. ಯಾವ ಯುದ್ಧ ವಿಮಾನವೂ ಭಾರತ ಅನುಮತಿ ಇಲ್ಲದೆ ಬಗ್ರಾಮ್ಗೆ ಬರಲಾರದು, ಅದರ ಗಗನತಲದಲ್ಲಿ ಸುಳಿಯಲಾರದು ಎಂದು ಸ್ಪಷ್ಟಪಡಿಸಿತು. ಭಾರತದ ರಾಡಾರ್ ಸಿಸ್ಟಂಗಳು ಸಾವಿರಾರು ಕಿಲೋಮೀಟರ್ ಪರಿಧಿಯಲ್ಲಿ ಗುರುತಿಸಬಲ್ಲವು. ಅಮೆರಿಕ ಯುದ್ಧ ವಿಮಾನಗಳನ್ನು ಸುಲಭವಾಗಿ ಪತ್ತೆ ಮಾಡಬಲ್ಲವು. ಇದೇ ಭಾರತದ ಶಕ್ತಿ. ಇದರೊಂದಿಗೆ ಟ್ರಂಪ್ ಸ್ವತಃ ಭಯಪಟ್ಟರು. ಈ ವಿಷಯ ಬೆಳಕಿಗೆ ಬಂದೊಡನೆ ಟ್ರಂಪ್ ತಮ್ಮ ಹಳೆಯ ರಾಗವನ್ನು ಆಲಾಪಿಸಲು ಶುರು ಮಾಡಿದರು. ಭಾರತದ ಮೇಲೆ ತಾರಿಸ್ಗಳು ಹಾಕುವುದು, ಆಯಿಲ್ ರಿಟೈನರಿ ಕಂಪನಿಗಳು, ಕೈಗಾರಿಕೆಗಳ ಮೇಲೆ ಸ್ಯಾಂಕ್ಷನ್ಗಳು ಹಾಕುವುದು. ಈ ಸುದ್ದಿ ನಿಮಗೆ ತಿಳಿದಿರಬಹುದು. ಅಮೆರಿಕ ಮತ್ತೊಮ್ಮೆ ಭಾರತದ ಆಯಿಲ್ ರಿಫೈನರಿ ಕಂಪನಿಯ ಮೇಲೆ ಸ್ಯಾಂಕ್ಷನ್ ಹಾಕಿತು. ಭಾರತ ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಸ್ಯಾಂಕ್ಷನ್ಗಳ ರೂಪದಲ್ಲಿ ಪರಿಣಾಮಗಳನ್ನು ಎದುರಿಸಬೇಕು ಎಂದು ಅಮೆರಿಕ ಹೇಳುತ್ತಿದೆ. ಆದರೆ ಭಾರತ ಸ್ಪಷ್ಟವಾಗಿ ಹೇಳಿದೆ, ಟ್ರಂಪ್ ಎಷ್ಟೇ ಸ್ಯಾಂಕ್ಷನ್ ಹಾಕಿದರೂ ಭಾರತ ತನ್ನ ಸ್ವತಂತ್ರ ನಿರ್ಧಾರಗಳನ್ನು ನಿಲ್ಲಿಸುವುದಿಲ್ಲ, ಭಾರತದ ಹಿತಗಳೊಂದಿಗೆ ರಾಜಿ ಮಾಡುವುದಿಲ್ಲ. ಟ್ರಂಪ್ ಎದುರಿಗೆ ನಿಂತರೂ ಸರಿ. ಭಾರತ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು. ಬಡ್ರಾಮ್ ಈಗ ಭಾರತದ ಮಿಲಿಟರಿ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಭಾರತ ವೈಮಾನಿಕ ದಳ ಮಾತ್ರವಲ್ಲ, ಶೀಘ್ರದಲ್ಲಿ ಅಫ್ಘಾನಿಸ್ತಾನ ಸೈನ್ಯದೊಂದಿಗೆ ದೊಡ್ಡ ಮಿಲಿಟರಿ ಡಿಪ್ಲಾಯ್ಮೆಂಟ್ ಆರಂಭಿಸಲಿದೆ. ಇದು ಅತಿ ದೊಡ್ಡ ಡಿಪ್ಲಾಯ್ಮೆಂಟ್ ಆಗಲಿದೆ. ಇದರ ಮೇಲೆ ಪ್ರಪಂಚದ ಗಮನ ಹರಿದಿದೆ. ಭಾರತದ ಶಕ್ತಿ ಹೆಚ್ಚುತ್ತಿರುವುದನ್ನು ನೋಡಿ ಅಮೆರಿಕಕ್ಕೆ ಭಯ ಬಂದಿದೆ ಎಂದು ನೀವು ಭಾವಿಸುತ್ತೀರಾ? ಬಡ್ರಾಮ್ ವಿಷಯದಲ್ಲಿ ಭಾರತದ ದೃಢ ನಿಲುವು ಒಂದು ಅಂತಾರಾಷ್ಟ್ರೀಯ ಗೆರೆಯನ್ನು ಎಳೆದಿದೆ. ಇದನ್ನು ದಾಟುವ ಧೈರ್ಯ ಅಮೆರಿಕಕ್ಕೆ ಸುಲಭವಾಗಿ ಬರುವುದಿಲ್ಲ. ಟ್ರಂಪ್ನ ಬೆದರಿಕೆಗಳನ್ನು, ಹೊಸ ಸ್ಯಾಂಕ್ಷನ್ ಪ್ರಯತ್ನಗಳನ್ನು ಭಾರತ ಡಿವಾಟಿಕ್ನಲ್ಲಿ, ಸ್ಟ್ರಾಟಜಿಕ್ನಲ್ಲಿ ನಾಶ ಮಾಡಿತು. ಭಾರತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿತು, ಅಫ್ಘಾನಿಸ್ತಾನದ ಆಂತರಿಕ ವ್ಯವಹಾರಗಳಲ್ಲಿ ಯಾವ ಮೂರನೇ ದೇಶದ ಹಸ್ತಕ್ಷೇಪ ಸ್ವೀಕಾರಾರ್ಹವಲ್ಲ. ಬಡ್ರಾಮ್ ಬಳಕೆ ಅಫ್ಘಾನ್ ಸಾರ್ವಭೌಮತ್ವ, ಭಾರತ ಅಫ್ಘಾನ್ ಒಪ್ಪಂದದ ಮೇಲೆ ಅವಲಂಬಿತವಾಗಿದೆ. ಈ ಉತ್ತರ ಅಮೆರಿಕದ ಆಕ್ರಮಣವನ್ನು ತಿರಸ್ಕರಿಸುತ್ತಿದೆ. ಬಡ್ರಾಮ್ನಲ್ಲಿ ಭಾರತ ಸೈನ್ಯದ ನಿಯೋಜನೆ, ಸುಖೋಯ್ ಯುದ್ಧ ವಿಮಾನಗಳು, ಟ್ಯಾಂಕ್ಗಳ ಉಪಸ್ಥಿತಿ ಒಂದು ಭದ್ರತಾ ಕವಚವನ್ನು ಸೃಷ್ಟಿಸಿವೆ. ಇದು ಕೇವಲ ಮಿಲಿಟರಿ ಸೆಂಟರ್ ಅಲ್ಲ, ಭಾರತದ ಪ್ರಾದೇಶಿಕ ಪ್ರಾಬಲ್ಯಕ್ಕೆ ಶಕ್ತಿಶಾಲಿ ಕೇಂದ್ರ. ಚೀನಾದ ಜಿಂಜಿಯಾಂಗ್ ಪ್ರದೇಶ, ಪಾಕಿಸ್ತಾನದ ಉತ್ತರ ಗಡಿವರೆಗೂ ನಿಗಾ ಸಾಧ್ಯವಾಗಿದೆ. ಈ ಸ್ಥಿತಿ ಚೀನಾ, ಪಾಕಿಸ್ತಾನವನ್ನು ಅಸೌಕರ್ಯಕ್ಕೆ ತಳ್ಳಿದೆ. ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಗೆ ಬೆದರಿಕೆ ಬಂದಿದೆ. ಅಫ್ಘಾನಿಸ್ತಾನ ಭಾರತ ಕಡೆಗೆ ಒಲವು ತೋರಿದ್ದು ಚೀನಾಕ್ಕೆ ದೊಡ್ಡ ಡಿಪ್ಲೊಮ್ಯಾಟಿಕ್ ದೆಬ್ಬೆ. ತಾಲಿಬಾನ್ ಸರ್ಕಾರ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನು ಅಲ್ಲಗಾಲ ಮಾಡಿತು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇಂತಹ ಮಾಹಿತಿ ತುಂಬಿದ ವಿಡಿಯೋಗಳಿಗಾಗಿ